ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತೊಂದು ಒಳ್ಳೆ ತಿಂಡಿ ಮಾಡೋಣ ಬನ್ನಿ. ಟೊಮಟೊ ಬಾತು ಇದು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಕುಕ್ಕರಿಗೆ. ಆಯಿಲ್ ಒಂಚೂರು ಬಿಸಿ ಆಗಬೇಕು, ಜಾಸ್ತಿ ಆಗಬಾರ್ದು. ಆವಾಗಲೇ ನಾವು ಪದಾರ್ಥ ಒಣ ಮಸಾಲೆಗಳು ಹಾಕ್ಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗ್ಗು, ಬಿರಿಯಾನಿ ಐಟಮ್ಗಳು ಏನೇನಿದೆ ಅದೊಂದು ಸ್ವಲ್ಪ ಹಾಕ್ಕೋಬೇಕು. ಮತ್ತು ಎಲೆನೂ ಹಾಕ್ಕೋಬೇಕು. ಹಾಗೆ ನಾನು ಉದ್ದುದಕ್ಕೆ ಹೆಚ್ಕೊಂಡಿರೋವಂಥ ಒಂದು 3-4 ಗಡ್ಡೆ ಈರುಳ್ಳಿನ ಹಾಕ್ಕೊತಿದ್ದೀನಿ. ಇದು ಎಣ್ಣೆಲೇ ಫುಲ್ ಫ್ರೈ ಆಗಬೇಕು. ಯಾವ ಥರ ಆಗಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರಬೇಕು. ಫುಲ್ ಜಾಸ್ತಿ ಅಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಬಂದರೆ ಸಾಕು. ಟ್ರಾನ್ಸ್ಫರಮ್ ಆಗಿ ಕಾಣಿಸ್ಬೇಕು ನೋಡಿ. ಈಗ ಇಷ್ಟಾದರೆ ಸಾಕು. ಇದಕ್ಕೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ರುಬ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆ ಬಿಡೋ ಮಟ್ಟ ಫ್ರೈ ಮಾಡ್ಕೋಬೇಕು. ಆಗ ಹುಳಿ ಟೊಮೊಟೊ ಇದ್ದರೆ ಒಂದು 3 ಟೊಮೊಟೊನ ಸಣ್ಣಕ್ಕೆ ಕೊಯ್ದು ಇಟ್ಕೊಳ್ಳಿ, ಇಲ್ಲ ಉದ್ದುದಕ್ಕೆ ಕೊಯ್ದಿಟ್ಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ವಿಕ್ಕಾಗಿ ಮಾಡ್ಕೊಳೋವಂಥ ಟೊಮೊಟೊ ರೈಸ್ ಇದು. ಎಷ್ಟು ಸೂಪರಾಗಿರುತ್ತೆ. 1 ಸ್ಪೂನಷ್ಟು ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಡ ಅನ್ನೋರಿಗೆ ನಾನು ಒಂದು ಸ್ಪೂನಷ್ಟೇ ಹಾಕೋದು. ಅದಕ್ಕೆ ಖಾರ ಜಾಸ್ತಿ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗಲೇ ಉಪ್ಪೇನಕ್ಕಪ್ಪ ಅಂದರೆ ಎಲ್ಲ ಮಸಾಲೆ ಅಂಟ್ಕೋಬೇಕಲ್ಲ, ಅದಕ್ಕೋಸ್ಕರ ಟೇಸ್ಟಿ. ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಧನಿಯಾ ಪೌಡ್ರೂ ಹಾಕ್ಕೊಳ್ಳಿ. ಸ್ವಲ್ಪ ಗ್ರೇವಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ, ಗ್ರೇವಿಗೆ ಟೇಸ್ಟಿ ಬರುತ್ತದು. ಹಾಗೆ ಸ್ವಲ್ಪ ಒಂದು 5 ನಿಮಿಷ ಇದು ಎಣ್ಣೆಯಲ್ಲೇ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಫುಲ್ ಮಸಾಲ ಎಲ್ಲ ಅಂಟ್ಕೋಬೇಕು. ಆಗ ನಾನು ರಾತ್ರಿ ನೆನೆಸಿಟ್ಟಿರೋವಂಥ ಬಟಾಣಿ ಕಾಳು ಅದನ್ನು ಹಾಕ್ಕೊತಾ ಇದ್ದೀನಿ. ಬಟಾಣಿ ಕಾಳು ಹಾಕೋದಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟಾಣಿ ಕಾಳು ಇದ್ದರೆ ಚೆನ್ನಾಗಿರುತ್ತೆ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಬರುತ್ತಿದ್ದು ರೈಸು. ಹಾಗೆ ನಾನು 1 ಲೋಟದಷ್ಟು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಯಾಕೆ ಈಗಲೇ ಹಾಕ್ಕೋಬೇಕಂತಂದರೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ರೈಸು. ಈಗ 5 ನಿಮಿಷ ಮಟ್ಟ ಹಂಗೆ ತಿರುತ್ತಾ ಇರಬೇಕು. ತಿರುವಿ ಒಂದು ಸ್ವಲ್ಪ ಅಕ್ಕಿನ ಮಸಾಲೆ ಜೊತೆ ಫುಲ್ ಕೂಡ್ಕೋಬೇಕು. ಒಂದು 5 ನಿಮಿಷ ಹಂಗೆ 1-2 ಸೆಕೆಂಡಷ್ಟು ಫುಲ್ ಮಿಕ್ಸ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಚಿಕ್ಕ ಪುಟ್ಟ ಐಟಮ್ಗಳನ್ನ ನಾನು ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನೋಡಿ. 5 ನಿಮಿಷ ಆದ ತಕ್ಷಣ 1-2 ಸೆಕೆಂಡ್ ಸ್ಟೀಮಲ್ಲೇ ಬಿಡಬೇಕು ನಾವು ಮಿಕ್ಸ್ ಆಗೋಕ್ಕೆ. ಮಸಾಲೆ ಎಲ್ಲ ಆಯಿತು. ಈಗ ನಾನು 1 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ತೊಳ್ಕೊಂಡಿದ್ನಲ್ಲ ಅದೇ ಬೌಲಲ್ಲಿ 1 ಬೌಲಷ್ಟು ನೀರು ಹಾಕ್ಕೊತಿದ್ದೀನಿ. 1 ಲೋಟಕ್ಕೆ ನಾನು ಚಿಕ್ಕ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಅಕ್ಕಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಕೊಯ್ದಿಟ್ಕೊಂಡಿರೋ ಕೊತ್ತಂಬರಿ, ಕರಿಬೇವು, ಪುದೀನ ಅದನ್ನು ಹಾಕ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಚೆನ್ನಾಗಿರುತ್ತೆ ಫ್ಲೇವರು. ಹಿಂಗೆ ಹಾಕಬೇಕು, ಚೆನ್ನಾಗಿರುತ್ತೆ ನೋಡಿ. ಇದು ಒಂದು ಕುದಿ ಬರಬೇಕು. ಕುದಿಯೋವರೆಗೂ ನಾವು ಲಿಡ್ ಮುಚ್ಚಬಾರ್ದು ಕುಕ್ಕರಿಂದು, ಯಾಕಂದರೆ ಅದು ಸ್ಟೀಮಲ್ಲೇ ಕುದಿಬೇಕಲ್ಲ, ಅದಕ್ಕೆ ನೋಡಿ. ಈ ಥರ ಫುಲ್ ಕುದ್ದು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದ್ಮೇಲೆ ಒಂದೇ ಒಂದು ವಿಸಲಿಗೆ ರೈಸ್ ಆಗಿಬಿಡುತ್ತೆ. ಈಗ 1 ವಿಸಲಿಗೆ ಅರ್ಧ ಕುದ್ಬಿಟ್ಟಿತ್ತಲ್ಲ, ಬರೀ ಸ್ಟೀಮಲ್ಲಿ 1 ವಿಸಲ್ ಆಯಿತು. 1 ವಿಸಲ್ ಆದ ತಕ್ಷಣ ಈಗ ಲಿಡ್ ಓಪನ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ರೈಸು. ಉಪ್ಪು, ಖಾರ, ಹುಳಿ ಎಲ್ಲ ಎಷ್ಟು ಚೆನ್ನಾಗಿ ಒಂದೊಂದು ಅನ್ನಕ್ಕೂ ಒಂದೊಂದು ಅಕ್ಕಿ ಕಾಳಿಗೂ ಮಸಾಲೆ ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಈ ಥರ ಮಾಡ್ಕೊಂಡು ಕ್ವಿಕ್ಕಾಗಿ ಮಾಡ್ಕೊಬೋದು ಬೇಗನೆ. ಜಾಸ್ತಿ ಐಟಮು ಬೇಡ, ಏನಿಲ್ಲ. ನಾನೊಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಮೊಸರು ಬಜ್ಜಿ ಜೊತೆ ಆದರೂ ಹಚ್ಕೋಬೋದು, ಇಲ್ಲ ಚಟ್ನಿ ಆದರೂ ಮಾಡ್ಕೊಳ್ಳಿ. ಹಂಗೆ ತಿಂದರೂ ಚೆನ್ನಾಗಿರುತ್ತೆ. ನಮ್ಮ ಪಾಪಂಗೆ ಮೊಸರು ಬಜ್ಜಿ ಇಷ್ಟ, ಅದಕ್ಕೋಸ್ಕರ ಮಾಡಿದ್ದೆ. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಅದು ವಿಸಲ್ ಹಾಕಿದ ತಕ್ಷಣವೇ ಫುಲ್ ಘಮ ಘಮ ಅಂತ ಸ್ಮೆಲ್ಲು. ನೀವು ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ, ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.